ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024 ಓದುತ್ತಿರುವವರು JN ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ಅಪ್ಪನ ಚಿನ್ನದ ವಾಚು. ಲೇಖಕಿ ಉಷಾರಾಣಿ. ಸದಾ ನಗುಮಗದ ಅಪ್ಪ ಇದ್ದಕ್ಕಿದ್ದಂತೆ ಮೌನ ವಹಿಸಿರುವುದು ಎಲ್ಲರಿಗೂ ಆಶ್ಚರ್ಯ. ಅಪ್ಪ, ನಾನು ಇಲ್ಲೇ MTech ಮಾಡ್ತೀನಿ, ನಾನು ವಿದೇಶಕ್ಕೆ ಹೋಗೋದಿಲ್ಲ, ನೀವು ಮೊದಲಿನಂತಾಗಿ. ಮಗ ಸಚಿನ್ ಮಾತುಗೂ ರಂಗನಾಥನ ಉತ್ತರ ಮೌನ. ಒಂದು ಕಿಟ್ ಬ್ಯಾಗ್ ನೇತು ಹಾಕಿಕೊಂಡು ನಾನು ಸ್ವಲ್ಪ ಹಳ್ಳಿಗೆ ಹೋಗಿ ಬರ್ತೀನಿ ಎಂದು ಹೊರಟೇ ಬಿಟ್ಟನು. ಅದು ರಂಗನಾಥ ಹುಟ್ಟಿ ಬೆಳೆದ ಮನೆ. ಈಗ ಅವನ ಚಿಕ್ಕಪ್ಪನ ಸಂಸಾರ ಇದೆ. ಪಕ್ಕದಲ್ಲೇ ಹೊಲ ಗದ್ದೆ. ರಂಗನಾಥನಿಗೆ ಅದ್ದೂರಿಯ ಸ್ವಾಗತ, ಪ್ರೀತಿಯ ಉಪಚಾರ. ಊಟದ ನಂತರ ರಂಗನಾಥ ಚಿಕ್ಕಪ್ಪನ ಹತ್ತಿರ ಮಾತು ತೆಗೆದ. ಚಿಕ್ಕಪ್ಪ, ನಮ್ಮ ಸಚಿನ್ಗೆ ವಿದೇಶದಲ್ಲಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಸೀಟು ಸಿಕ್ಕಿದೆ. ಬ್ಯಾಂಕಿನಿಂದ ಸಾಲ ಠೇವಣಿ ಮುರಿಸಿದರೂ ಹಣ ಕಡಿಮೆಯಾಗುತ್ತಿದೆ. ನನ್ನ ಪಾಲಿನ ಹೊಲ ಏನಾದರೂ ಮಾರಬಹುದೇ? ರಂಗ, ನಿನಗೆ ಎಷ್ಟು ಹಣ ಬೇಕು? ಅದಕ್ಕೆ ಇಷ್ಟು ಸಂಪದ್ಭರಿತವಾದ ಹೊಲ ಯಾಕೆ ಮಾರಬೇಕು? ನಾನೇನು ಬೇರೆಯವನೇ? ನಿನ್ನಪ್ಪನ ಋಣ ತೀರಿಸಲು ಸಾಧ್ಯವೇ ಇಲ್ಲ. ಚಿಕ್ಕಪ್ಪ ಬಲವಂತವಾಗಿ ರಂಗನಾಥನ ಹೆಸರಿಗೆ ಚೆಕ್ ಬರೆದರು. ಚಿಕ್ಕಪ್ಪನನ್ನು ಕಾಣಲು ಬಂದ ಅವನ ಉದ್ದೇಶವೇ ಬೇರೆಯಾಗಿತ್ತು. ತಾನು SSLCಯಲ್ಲಿ ಉತ್ತಮ ಅಂಕ ಗಳಿಸಿ ಊರಿಗೆ ಮೊದಲಿಗನಾಗಿ ಬಂದಿದ್ದುದರಿಂದ ಅಪ್ಪ ಚಿನ್ನದ ವಾಚನ್ನು ದೇವರ ಮುಂದೆ ರಂಗನಾಥನ ಕೈಗೆ ಕಟ್ಟಿದ್ದರು. ಅದನ್ನು ಅಡವಿಡಲು ಹೋದರೆ ಅದು ನಕಲಿ ಎಂದು ತಿಳಿಯಿತು. ಅಪ್ಪ ಸುಳ್ಳು ಹೇಳುವರೇ? ಇದನ್ನು ಅರಗಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ವಾಚು ಕೊಡಿಸಿದಾಗ ಚಿಕ್ಕಪ್ಪ ಸಹ ಇದ್ದರು. ಆದರೆ ಯಾಕೋ ಕೇಳಲು ಮನಸ್ಸು ಬರಲಿಲ್ಲ. ಈ ಗೊಂದಲದಲ್ಲೇ, ರಂಗ, ನನ್ನಿಂದ ಒಂದು ಅಚಾತುರ್ಯ ನಡೆದು ಹೋಗಿದೆ. ನಿಮ್ಮಪ್ಪ ನಿನಗೆ ಆಚಾರ್ಯ ಹತ್ತಿರ ಚಿನ್ನದ ವಾಚು ಮಾಡಿಸಿ ತರಲು ನನ್ನನ್ನು ಕಳಿಸಿದ್ದ. ಆಗ ನನಗೆ ವಿಪರೀತ ಹಣದ ಮುಂಗಟ್ಟು. ನಾನು ಅದೇ ತರಹದ ನಕಲಿ ವಾಚು ತಂದು ನಿಮ್ಮಪ್ಪನಿಗೆ ಕೊಟ್ಟೆ. ಅದೇ ಚಿನ್ನದ್ದೆಂದು ತಿಳಿದು ನಿನ್ನ ಕೈಗೆ ಕಟ್ಟಿದ. ನಂತರ ಚಿನ್ನದ ವಾಚನ್ನು ಬಿಡಿಸಿಕೊಂಡೆ. ನಿನ್ನಪ್ಪನ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಬೇಕೆಂದು ಅಂದುಕೊಳ್ಳುತ್ತಿರುವಾಗಲೇ ಅವನು ಇಹಲೋಕ ತ್ಯಜಿಸಿಬಿಟ್ಟ. ಅಂದಿನಿಂದಲೂ ನನಗೆ ಇದು ಚೂರಿಯಂತೆ ಇರಿಯುತ್ತಿದೆ. ಇದನ್ನು ತೆಗೆದುಕೊಂಡು ನನಗೆ ಮುಕ್ತಿ ನೀಡು. ಅಪ್ಪ ನನಗೆ ಸುಳ್ಳು ಹೇಳಿದರೆ ಎಂದು 1 ವಾರದಿಂದಲೂ ಸಾಕಷ್ಟು ವೇದನೆ ಅನುಭವಿಸಿದೆ. ಅಪ್ಪನ ಮೇಲೆ ಅನುಮಾನ ಪಟ್ಟೆ. ನನಗೆ ಈ ಚಿನ್ನದ ವಾಚು ಬೇಡ. ನನ್ನ ಅಪ್ಪ ಕಟ್ಟಿದ ವಾಚು ಇದು. ನಕಲಿಯಾದರೂ ಅದೇ ನನಗೆ ಸರ್ವಸ್ವ. ರಂಗನಾಥನ ಮನಸ್ಸು ನಿರಾಳವಾಯಿತು. ನಮಸ್ಕಾರಗಳು.